ಸಂಸದ ಬಿವೈ ರಾಘವೇಂದ್ರ ಅವರು ಮಾತನಾಡಿ, ಹೊಸನಗರ ಭಾಗದಲ್ಲಿ ಪ್ರವಾಸೋದ್ಯಮ ಹಬ್ ರಚಿಸುವ ಚಿಂತನೆ ಇದೆ. ಬೈಂದೂರು ರಾಣಿಬೆನ್ನೂರು ಸಂಪರ್ಕ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ನಿರ್ಮಾಣ ಕಾಮಗಾರಿ ಭರದಿಂದ ಸಾಗಿದೆ. 1,000 ಕೋಟಿ ಅನುದಾನದಲ್ಲಿ ರಾಣಿಬೆನ್ನೂರು ಬೈಂದೂರು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡಲಾಗುತ್ತಿದ್ದು, ಪಟ್ಟಣದ ಮಾವಿನಕೊಪ್ಪದಿಂದ ಆಡುಗೋಡಿಯವರೆಗೆ ರಸ್ತೆಯ ಸುಮಾರು 122 ತಿರುವು ತೆಗೆದು ನೇರ ರಸ್ತೆ ನಿರ್ಮಾಣಕ್ಕೆ ಆದ್ಯತೆ ನೀಡಿದ್ದಾರೆ. ಇದರಿಂದ ದೂರದ 34 ಕಿಲೋಮೀಟರ್ ಬದಲು ಕೇವಲ 13 ಕಿಲೋಮೀಟರ್ ರಸ್ತೆ ಸಂಪರ್ಕ ಇಳಿಸಲಾಗಿದೆ. ಕೇವಲ 15 ನಿಮಿಷಗಳಲ್ಲಿ 13 ಕಿಲೋಮೀಟರ್ನ ಸುಖಕರ ಪ್ರಯಾಣ ಮಾಡಬಹುದಾಗಿದೆ. 320 ಕೋಟಿ ಅನುದಾನದಲ್ಲಿ ಸುತ್ತ ಗ್ರಾಮದ ಬಳಿ 1.5 ಕಿಲೋಮೀಟರ್ ಉದ್ದದ ನೂತನ ಬದಲಿ ಸೇತುವೆ ನಿರ್ಮಾಣ ಮಾಡಲಾಗುತ್ತಿದೆ. ಚಿಕ್ಕೋಡಿ ಬಳಿ ನೂತನ ಸೇತುವೆ ನಿರ್ಮಾಣಕ್ಕೆ 200 ಕೋಟಿ ಅನುದಾನ ಬಿಡುಗಡೆಯಾಗಿ ಕಾಮಗಾರಿ ಚಾಲ್ತಿಯಲ್ಲಿದೆ. ಕೊಡಚಾದ್ರಿ ಕೊಲ್ಲೂರು ನಡುವೆ ಕೇಬಲ್ ಕಾರ್ ಸಂಪರ್ಕಕ್ಕೆ ಚಿಂತನೆ ನಡೆಸುತ್ತಿದ್ದು, ದೇವಗಂಗೆ, ವಿವಿಧ ಜೈನ ಬಸದಿ ಸೇರಿದಂತೆ ಪ್ರವಾಸೋದ್ಯಮ ಹಬ್ ನಿರ್ಮಿಸುವ ಇಂಗಿತ ಹೊಂದಿದ್ದು, ಇಕೋ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಮೇ 8ಕ್ಕೆ ಬೈಂದೂರಿಗೆ ಕೇಂದ್ರ ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಭೇಟಿ ನೀಡುತ್ತಿದ್ದಾರೆ. ಅವರೊಂದಿಗೆ ಈ ಭಾಗದ ಪ್ರವಾಸೋದ್ಯಮ ಅಭಿವೃದ್ಧಿ ಕುರಿತಾಗಿ ಸಚಿವರೊಂದಿಗೆ ಚರ್ಚೆ ನಡೆಸುವ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಸಿಗಂದೂರು ಶರಾವತಿ ನದಿ ಮೇಲ್ಸೇತುವೆ ಲೋಕಾರ್ಪಣೆಗೆ ಅಗತ್ಯ ಕ್ರಮಗಳನ್ನು ಕೂಡ ನಡೆಸಲಾಗಿದೆ. ಸೇತುವೆ ಆಗಸ್ಟ್ 8 ಕೂಡ ಕಾಂಟ್ರಾಕ್ಟರ್ಗೆ ಅವಕಾಶ ಕೊಟ್ಟಿದ್ದಾರೆ. ಆದರೆ ಕೆಲಸ ಈಗ ಆಲ್ರೆಡಿ ಒಂದು ಹಂತಕ್ಕೆ ಬಂದಿರೋದ್ರಿಂದ ಅದನ್ನು ಬೇಗ ಈ ಮಳೆಗಾಲಕ್ಕೆ ಉದ್ಘಾಟನೆ ಮಾಡಿಕೊಳ್ಳೋಣ ಅಂತೇಳಿ ಒಂದು ಪ್ರಯತ್ನ ಕೇಂದ್ರದಿಂದ ನಡೀತಾ ಇದೆ. ಒಂದು ಐತಿಹಾಸಿಕವಾದಂಥ ಸೇತುವೆ ಆಗಿರೋದ್ರಿಂದ ಮತ್ತು ಆ ಜಾಗದ ಮಹತ್ವ ಇರೋದ್ರಿಂದ ಮತ್ತು ವಿಶೇಷವಾಗಿ ಸಂತ್ರಸ್ತರಿಗೆ ಒಂದು ಶಕ್ತಿ ತುಂಬುವಂಥ ಒಂದು ಯೋಜನೆ ಆಗಿದ್ದರಿಂದ ಗೌರವದ ಪ್ರಧಾನಮಂತ್ರಿಗಳೇ ಇದಕ್ಕೆ ಬರಬೇಕು ಅನ್ನೋದು ನಮ್ಮೆಲ್ಲರದ್ದು ಕೂಡ ಅಪೇಕ್ಷೆ ಇದೆ. ಈ ಒಂದು ಸೀಸನಲ್ಲೇ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಏನು ಬೇಕು ಅದಕ್ಕೆ ಕೇಂದ್ರ ಅಲ್ಲಿ ಆಡಳಿತ ಅಲ್ಲಿ ಅಧಿಕಾರಿಗಳು ಕೂಡ ಒಂದು ರೌಂಡ್ ಮೊನ್ನೆ ರೀಜನಲ್ ಆಫೀಸರ್ ಬಂದು ಇನ್ಸ್ಪೆಕ್ಷನ್ ಕೂಡ ಮಾಡ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಪ್ರಯತ್ನ ನಡೀತಾ ಇದೆ. ಎರಡನೇದು, ನಮ್ಮ ಹೊಸನಗರದಿಂದ ಬೆಕ್ಕೋಡಿ ಸೇತುವೆ ಮುಖಾಂತರ ಏನು ಆಡುಗೋಡಿಗೆ ನಾವು ರೀಚ್ ಆಗ್ತೀವಿ, ಆ ಬ್ರಿಡ್ಜ್ ಏನು ಕಟ್ತಿರೋ ಏರಿಯಾ ಏನಿದೆ, 2 ಬ್ರಿಡ್ಜ್ಗಳು ಬರುತ್ತೆ. 750 ಮೀಟರ್ಸ್ ಒಂದು ಬ್ರಿಡ್ಜ್ ಬರುತ್ತೆ, ಇನ್ನೊಂದು ಟೌನಿ ಹತ್ತಿರ ಅದು 250 ಮೀಟರ್ಸ್ ಹೆಚ್ಚಿಗೆ ಬರುತ್ತೆ. ಗೊತ್ತಿಲ್ಲ. ಸೊ ಈ ಥರ ಮೇಜರ್ ಬ್ರಿಡ್ಜಸ್ಸು ಸುಮಾರು 350 crores ಖರ್ಚು ಮಾಡಿ ಆ ಒಂದು ಆಲ್ಟರ್ನೇಟಿವ್ ಈ ಕರ್ವಿಂಗ್ಸನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಬೈಪಾಸ್ ಟೈಪ್ ರೀತಿಯಲ್ಲಿ ಆಗ್ತಾ ಇದೆ. ಕಳೆದ 10 ವರ್ಷದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಿಂದ ಕ್ಲೋಸ್ ಟುಗೆದರ್ ನಮ್ಮ